ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳೇ, ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನಕ್ಕಾಗಿ ನಾವು ತೆಗೆದುಕೊಂಡಿರುವ ವಾಕ್ಯ, ಬನ್ನಿರಿ ಎಲ್ಲರೂ ಸತ್ಯವೇದ ವಾಕ್ಯಗಳನ್ನು ತೆಗೆದು ಕೀರ್ತನೆ 37 ನಾವಿವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ಈ ಪೀಠಿಕೆ ಏನಂತ ಹೇಳಿದ್ರೆ, ಇಲ್ಲಿ ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತನು ನಂಬಿಕೆಯಿಂದ ಬಾಳುವುದು ಇರಬೇಕೆಂದು ಬೋಧಿಸುವ ಇಬ್ರಿಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಕೀರ್ತನೆ 37 ನಾವು ಓದಿಕೊಳ್ಳೋಣ. ಕೀರ್ತನೆ 37 5, 6 ಈಗ ಓದಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಹಾಲೆಲೂಯಾ. ನೋಡಿ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಯಾತ್ರೆಗಳನ್ನು ನೆನೆಸಿಕೊಂಡು ಯೆಹೋವನ ಹತ್ರ ಕೈಯಲ್ಲಿ ಕೊಟ್ಬಿಟ್ಟು ನೀನು ನಿಶ್ಚಿಂತೆಯಾಗಿರು, ಭರವಸೆದಿಂದ ಇರು. ನೋಡಿ, ನಾನು ಯಾತ್ರೆ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನಾನು ಯಾತ್ರೆ ಮಾಡೋಳೆ, ನನಗೂ ಈ ವಾಕ್ಯ ದೇವರು ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನು 6 ಓದಿಕೊಳ್ಳೋಣ. 37, 6. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ನೀನು ಯಾವ ರೀತಿಯಲ್ಲಿ ನ್ಯಾಯದಿಂದ ಸತ್ಯದಿಂದ ಕರ್ತನ ಮಗಳಾಗಿ ನೀನು ನಡ್ಕೊಳ್ತೀಯೋ ಅದು ಬೆಳಕಿನಲ್ಲಿ ದೇವರು ಪ್ರಕಾಶಿಸ್ತಾರೆ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ಮಧ್ಯಾಹ್ನದ ತೇಜಸ್ಸಿನಂತೆಯೂ, ಬರೇ ಬೆಳಕಿನಂತೆ ಮಾತ್ರ ಅಲ್ಲ, ಬೆಳಕಿನ ಜೊತೆಯಲ್ಲಿ ಮಧ್ಯಾಹ್ನದಲ್ಲಿ ಆ ಬಿಸಿ ಕಾವು ತೇಜಸ್ಸಿನಂತೆಯೂ ನಿನ್ನನ್ನು ಪ್ರಕಾಶಗೊಳಿಸುವನು ಅಂತ ದೇವರು ಇವತ್ತು ವಾಗ್ದಾನ ಮಾಡ್ತಾ ಇದ್ದಾರೆ. ಯಾತ್ರೆಗಳಿಗೆ ಹೋಗುವವರಿಗೆ ಈ ವಾಕ್ಯ ಅನ್ವಯಿಸುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾರ್ಯಾರು ಯಾತ್ರೆಗಳಿಗೆ ಹೋಗ್ತಾ ಇದ್ದೀರೋ ಅವರು ಧ್ಯಾನದಿಂದ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು. ನೀವು ಯಾತ್ರೆ ಮಾಡೋದು ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ, ಭರವಸೆಯಿಂದ ಇದ್ದು ಬಿಡ್ರಿ. ಅರ್ಥ ಆಯ್ತಾ? ಇವಾಗ ನಾನು ಭರವಸೆಯಿಂದ ಇಡ್ತೀನಿ, ನೀವು ನೋಡುವವರು ಕೇಳಿಸಿಕೊಳ್ಳುವವರು ಯಾರು ಯಾತ್ರೆ ಮಾತಾಡ್ತಾ ಇದ್ದೀರಿ ಹೋಗ್ತಾ ಇದ್ದೀರೋ, ಹೋಗದೇ ಇದ್ದುವವರು ಕೆಲವರಿಗೆ ಇರುತ್ತೆ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ, ಅಂಥವರಿಗೂ ದೇವರು ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ, ನನ್ನ ಕೈಲಿ ಒಪ್ಸು. ನೀನೇನು ಮಾಡಬೇಕು? ಭರವಸೆಯಿಂದ ಇರಬೇಕು, ನಂಬಿಕೆಯಿಂದ ಇದ್ಬಿಡು. ನಿನ್ನನ್ನು ಬೆಳಕಿನಂತೆಯೂ ಮಧ್ಯಾಹ್ನದ ತೇಜಸ್ಸಿನಂತೆಯೂ ನಾನು ನಿನಗೆ ಪ್ರಕಾಶಿಸುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನಂತೂ ನಂಬಿ ಇದನ್ನು ಕರಗಳನ್ನೆತ್ತಿ ಜಯಘೋಷ ಮಾಡ್ತಾ ಇದ್ದೀನಿ ದೇವರಿಗೆ. ಬನ್ನಿರಿ 10, 11 ಓದಿಕೊಳ್ಳೋಣ ದೇವರ ಮಕ್ಕಳೇ. ಅದರಲ್ಲಿಯೇ 37, 10, 11. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ನಿಮ್ಮನ್ನು ಪೀಡಿಸುವ ದುಷ್ಟನಾಗಿ, ಮನುಷ್ಯನ ದುಷ್ಟನಾಗಿರ್ಬೋದು, ದುರಾತ್ಮನಾಗಿರ್ಬೋದು, ಇನ್ನು ಸ್ವಲ್ಪ ದಿವಸನೇ ಅವನು ಕಾಣದೆ ಹೋಗಿಬಿಡುವನು ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ನಿನ್ನನ್ನು ಬಿಟ್ಟು ಅವನು ಓಡೋಗ್ತಾನೆ. ನೀನು ಎಲ್ಲೇ ಹುಡುಕಿದ್ರು ಅವನು ಸಿಕ್ಕಲ್ಲ, ಯಾಕಂದರೆ ಅಷ್ಟೇ ಹಿಂಸೆ ಪಡಿಸಿರ್ತಾನೆ ನಿನ್ನನ್ನು. ಆ ದುಷ್ಟ ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾನೆ ಅಂತ ದೇವರು ಮಾತಾಡ್ತಾ ಇದ್ದಾರೆ. ವಾಗ್ದಾನಗಳನ್ನು ಪಟ್ಟಾಗಿ ಇಟ್ಕೊಳ್ರಿ. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. ದೇಶಗಳಿಗೆ ಸುತ್ತಿಕೊಂಡು ಬರುವಂಥ ದೇವರ ಮಕ್ಕಳೇ, ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ಯಾವ ದೇಶಕ್ಕೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀರಾ? ಯಾವ ಪಟ್ಟಣಕ್ಕೆ ನೀವು ಮನೆ ಶಿಫ್ಟ್ ಮಾಡ್ತಾ ಇದ್ದೀರಾ? ಯಾವ ದೇಶಕ್ಕೆ ನೀವು ಹೋಗ್ತಾ ಇದ್ದೀರಾ? ದೇವರು ಹೇಳ್ತಾ ಇದ್ದಾರೆ, ನೀವು ದೀನರು ದೇಶವನ್ನು ಅನುಭವಿಸುವರು, ಮಹಾ ಸೌಖ್ಯದಿಂದ ನೀವು ಹೋಗ್ತೀರಾ ಅಂತ ದೇವರು ಇಲ್ಲಿ ವಾಗ್ದಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಅರ್ಥ ಆಯ್ತಾ? ನಾನಂತೂ ಕರ್ತನಿಗೆ ಮಹಿಮೆ ಸಲ್ಲಿಸ್ತಾ ಇದ್ದೀನಿ. ಈ ವಾಗ್ದಾನಗಳನ್ನು ನೀವು ಪಟ್ಟಾಗಿಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ 27 ಪೇಜ್ ತಿರುಗಿಸ್ರಿ. ಅದೇ ವಾಕ್ಯ 37, 27, 29, 30, 31 ಓದಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? 21 ಮೊದಲು ಓದಿಕೊಳ್ಳೋಣ. 29, 30. ನೀತಿವಂತರಾದರೂ ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ದೇವರ ಮಕ್ಕಳೇ, ದೇವರನ್ನೇ ಒರಗಿಕೊಂಡಿರುವವರು ಅವರೇನಂತೆ ದೇಶವನ್ನು ಅನುಭವಿಸುವವರಾಗಿ ಶಾಶ್ವತವಾಗಿ ಆ ದೇಶದಲ್ಲಿ ವಾಸಿಸುವರು ಅಂತ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ನೀತಿವಂತರ ಬಾಯಿಯು ಸುಜ್ಞಾನವನ್ನು ನುಡಿಯುತ್ತದೆ, ಅವನ ನಾಲಿಗೆ ನ್ಯಾಯವನ್ನೇ ಹೇಳುತ್ತದೆ. ಅವನ ನಾಲಿಗೆ ಸುಳ್ಳು ಹೇಳೋದಿಲ್ಲ, ನ್ಯಾಯವನ್ನೇ ಹೇಳುತ್ತದೆ. ಅವನು ಜ್ಞಾನದಿಂದ ಮಾತನಾಡ್ತಾನೆ ಅಂತ ಇಲ್ಲಿ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ.
ಆ ರೀತಿ ಮಾತನಾಡಿರುವವರು ಈ ದಿವಸ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ 31 ಓದಿಕೊಳ್ಳೋಣ. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು, ಅವನು ಜಾರುವುದೇ ಇಲ್ಲ. ನೋಡಿ, ನೀತಿವಂತನು ಸದಾ ದೇವರ ಧರ್ಮೋಪದೇಶ, ಸತ್ಯವೇದ ವಾಕ್ಯ, ಈ ವಾಕ್ಯ ನೀವು ಹೃದಯದಲ್ಲಿ ಇಟ್ಟುಕೊಂಡಿರಬೇಕು ಅನ್ನೋದೇ ಇದರ ಅರ್ಥ. ಅರ್ಥ ಆಯ್ತಾ? ಅಂಥವನು ನೀತಿಯುಳ್ಳವನು, ಅವನು ಎಂಥ ದೇಶಕ್ಕೆ ಹೋದರೂ ಜಾರಿ ಬೀಳೋಲ್ಲ. ಅವನು ಭರವಸೆದಿಂದ, ದೇವರ ಭರವಸೆದಿಂದ ಇರಬೇಕು. ಎಲ್ಲಿ ಹೋದರೂ ಸಕ್ಸಸ್. ಯಾವುದು ಕೆಲಸ ಮಾಡಿ ಕೈ ಹಾಕಿದ್ರು, ಎಲ್ಲಿ ಫ್ಲೈಟಲ್ಲಿ ಹೋದ್ರು, ಯಾವ ದೇಶಕ್ಕೆ ಹೋದ್ರು, ಯಾವ ಬಸ್ಸಿನಲ್ಲಿ ಟ್ರೈನಲ್ಲಿ ಹೋದ್ರು, ಅಲ್ಲೆಲ್ಲ ನಿಮಗೆ ದೇವರು ಕಾಪಾಡುವವನಾಗಿದ್ದಾನೆ. ನಿಮಗೆ ಸಂತೋಷದಿಂದ ಹೋಗಿ ಬರುವ ಕೃಪೆ ಕೊಡ್ತಾನೆ. ಅರ್ಥ ಆಯ್ತಾ? ಕೊನೆಯದಾಗಿ ಓದಿಕೊಳ್ಳೋಣ 39-40. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ನೀತಿಯಾಗಿ ನೀನು ನಡ್ಕೊಂಡ್ರೆ ದೇವರ ರಕ್ಷಣೆ ನಿನ್ನ ಮೇಲೆ ಇರುತ್ತದೆ. ಅರ್ಥ ಆಯ್ತಾ? ಯಾರ್ಯಾರು ನೀತಿಯಿಂದ ನಡ್ಕೊಳ್ತಾ ಇದ್ದೀವೋ ಈ ದಿನ ನಮಗೆ ರಕ್ಷಣೆ ಉಂಟಾಯಿತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಏನೇ ಇಕ್ಕಟ್ಟುಗಳಲ್ಲಿ, ಯಾವ ದಾರಿಗಳಲ್ಲಿ ಹೇಗೆ ಇದ್ದರೂ ದೇವರು ಯೆಹೋವನು ಏನು ಮಾಡ್ತಾರಂತೆ? ಇಕ್ಕಟ್ಟಿನಲ್ಲಿ ಅವನನ್ನು ಸಹಾಯಕನಾಗಿ ತಪ್ಪಿಸುವನು. ಎಂಥ ನಿನಗೆ ಕಷ್ಟ ಇರ್ಬೋದು, ಸಾಲದವ್ರು ಬಂದು ನಿಂತ್ಕೊಂಡಿರ್ಬೋದು, ನಿನ್ನ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಇಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಇರ್ಬೋದು, ಮಕ್ಕಳು ನಿನ್ನನ್ನು ಪ್ರೀತಿ ಮಾಡದೇ ಇರುವವರು, ಇಲ್ಲ ಮಕ್ಕಳು ಬಿಟ್ಟೋಗಿರ್ಬೋದು. ಈ ಥರ ಇರುವ ಪರಿಸ್ಥಿತಿಯಲ್ಲಿ ದೇವರು ನಿನ್ನನ್ನು ಸಹಾಯಕನಾಗಿ ಅದರಿಂದ ತಪ್ಪಿಸಿ ಬಿಡುವನು ಅಂತ ದೇವರಿಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಅವರು ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ದೇವರು ಹೇಳ್ತಾ ಇದ್ದಾರೆ ವಾಗ್ದಾನದಲ್ಲಿ, ನೀನು ಯಾವ ದೇಶಕ್ಕೆ ಹೋದ್ರೂ ನಿನ್ನ ಭಾರ ನನ್ನ ಮೇಲೆ ಹೊರಿಸು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನಾನು ನಿನ್ನನ್ನು ಬಲಪಡಿಸ್ತೀನಿ, ನಾನು ನಿನ್ನನ್ನು ನೋಡ್ಕೊಳ್ತೀನಿ, ಎಲ್ಲವನ್ನು ನನ್ನ ಕೈಲಿ ಒಪ್ಪಿಸಿ ಬಿಡು. ನೀನು ಎಲ್ಲೆಲ್ಲಿ ಹೋಗ್ತೀಯಾ, ಏನು ವಿಷಯ, ಏನು ಕಷ್ಟ, ಎಲ್ಲ ನನ್ನ ಹತ್ರ ಒಪ್ಪಿಸ್ಕೊಟ್ಟು ಬಿಡು. ಆರೋಗ್ಯದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ, ಯಾತ್ರೆಯ ವಿಷಯದಲ್ಲಿ ಎಲ್ಲವೂ ದೇವರ ಕೈಯಲ್ಲಿ ಒಪ್ಪಿಸಿ ಬಿಡು. ಆಗ ದೇವರು ಹೇಳ್ತಾ ಇದ್ದಾರೆ, ದುಷ್ಟರು ನಿನ್ನನ್ನು ಮುಟ್ಟಲ್ಲ. ಅತಿ ಬೇಗನೆ ಅವರು ಓಡೋಗ್ಬಿಡ್ತಾರೆ, ನಿಲ್ಲೋದಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ದೇವರನ್ನೇ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ನಿಮ್ಮನ್ನು ನಾನು ರಕ್ಷಿಸುತ್ತೇನೆ ಅಂತ ದೇವರಲ್ಲಿ ವಾಗ್ದಾನ ಕೊಡ್ತಾ ಇದ್ದಾರೆ. ಯಾರಿಲ್ಲಿ ಮಾತಾಡ್ತಾ ಇರೋದು ಈ ವಾಕ್ಯನ? ಅರ್ಥ ಆಯ್ತಾ? ದಾವೀದನಿಗೆ ಬಂದಂಥ ಉಪದ್ರವದಿಂದ ಎಲ್ಲೆಲ್ಲಿ ತಪ್ಪಿಸ್ಕೊಂಡು ಹೋಗಿ ಸೊಲೊಮೋನನ ಮೂಲಕವಾಗಿ ಅಯ್ಯೋ ನನ್ನನ್ನು ಸಾಯಿಸ್ಬಿಡ್ತಾನೆ ಅಂತ, ನಾನೇನು ತಪ್ಪು ಮಾಡಿಲ್ವೇ ದೇವರೇ, ಆಗ ಆತನಿಂದ ದಾವೀದನನ್ನು ಕಾಪಾಡಿದರ ಇಲ್ವಾ? ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ನಮ್ಮ ವಾಗ್ದಾನ ಏನು ಈ ದಿನಕ್ಕೆ? ನಾವು ಎಲ್ಲೇ ಯಾತ್ರೆಗೆ ಹೋದರೂ, ಕುಟುಂಬದ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ಸಮಾಧಾನದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಮಕ್ಕಳ ಗಂಡನ ವಿಷಯದಲ್ಲಿ, ಎಲ್ಲದರ ಭಾರವನ್ನು ನನ್ನ ಕೈಯಲ್ಲಿ ಕೊಡು ನೀನು. ನಾನು ನಿನಗೆ ಸಹಾಯಕನಾಗಿರ್ತೀನಿ. ನೀನು ಅದರಿಂದ ಭರವಸೆಯಾಗಿರಬೇಕು, ನಂಬಿಕೆಯಿಂದ ನೀನಿರಬೇಕು. ಆವಾಗ ದೇವರು ಎಲ್ಲದರಲ್ಲಿಯೂ ಸಕ್ಸಸ್ ಆಗಿ ನಮ್ಮನ್ನು ಮಾಡಲು ಶಕ್ತನಾಗಿದ್ದಾನೆ. ಕೊನೆಯದಾಗಿ ಹೇಳ್ತಾ ಇದ್ದಾರೆ, ನಿನ್ನನ್ನು ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸ್ತೀನಿ. ನಾನು ನಿಮ್ಮನ್ನು ನನ್ನ ಮಕ್ಕಳಾಗಿರುವುದರಿಂದ ನಿಮ್ಮನ್ನು ದುಷ್ಟರ ಕೈಯಿಂದ ತಪ್ಪಿಸಿ ಕಾಪಾಡ್ತೀನಿ ಅಂತ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಈ ವಾಗ್ದಾನದೊಂದಿಗೆ ದೇವರ ನಾಮ ಮಹಿಮೆ ಪಡಿಸ್ಬಿಟ್ಟು ನಾವು ಆಲಯಕ್ಕೆ ಹೋಗಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ನಂಬಿಕೆಯಿಂದ ಇರಬೇಕು. ಈ ವಾಗ್ದಾನದ ಮೇಲೆ ಕೈಗಳನ್ನಿಟ್ಟು ನೀವು ಪ್ರಾರ್ಥಿಸಬೇಕು. ಅರ್ಥ ಆಯ್ತಾ? ಸುಮ್ಮನೆ ಬಿಟ್ಟುಬಿಡಬಾರ್ದು. ಇದು ಜೀವವುಳ್ಳ ವಾಕ್ಯ. ಈ ವಾಕ್ಯ ದೇವರು ಕಾಣ್ತಾ ಇದ್ದಾರೆ, ಪರಿಶುದ್ಧಾತ್ಮ ನೋಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ನಂಬಿಕೆಯಿಂದ ನೀವು ಪಟ್ಟಾಗಿ ಹಿಡ್ಕೊಂಡು ಇನ್ನು ನಮ್ಮ ಬೋಧಕರುಗಳ ಮೂಲಕವಾಗಿ ಆಲಯದಲ್ಲಿ ಕೊಡುವ ವಾಗ್ದಾನಗಳನ್ನು, ಈ ವಾರಕ್ಕೆ ಬೇಕಾದ ಕಾವಲುಗಳನ್ನು, ಈ ವಾರಕ್ಕೆ ಬೇಕಾದ ಅವಶ್ಯಕತೆಗಳನ್ನು, ನಮಗೆ ಬೇಕಾದ ಬಿಡುಗಡೆಗಳನ್ನು ಹೊಂದಿಕೊಂಡು ನಾವು ಹೋಗೋಣ, ಹೊಂದಿಕೊಂಡು ಬರೋದಕ್ಕೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಂಬಿಕೆಯಿಂದ, ಇದನ್ನು ಸಹ ನಂಬಿಕೆಯಿಂದಲೇ ನಾವು ಆಲಯಕ್ಕೆ ಹೋಗಬೇಕು. ಏನೋ ಭಾನುವಾರ ಆಯ್ತಲ್ಲ ಹೋಗ್ಬಿಡೋಣ, ನೋ. ದೇವರ 6 ದಿವಸ ನಮ್ಮನ್ನು ಕಾಪಾಡಿಕೊಂಡು ಬಂದಂಥ ದೇವರನ್ನು ನಾವು ಮಹಿಮೆ ಪಡಿಸುವುದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇನ್ನು ನಮಗೆ ಬೇಕಾದದೆಲ್ಲವನ್ನು ದೇವರು ಮಾಡಲು ಶಕ್ತನಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯದ ಮೂಲಕವಾಗಿ
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮ ಮಹಿಮೆ ಹೊಂದಲಿ. ಗಾಡ್ ಬ್ಲೆಸ್ ಯು.